ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿಗೆ ನನ್ನೊಂದಿಗಿದ್ದಾರೆ ಉತ್ತರ ಕನ್ನಡದ ಗೋ ಬ್ಯಾಂಕ್ನ ವ್ಯವಸ್ಥಾಪಕರಾದ ವಿವೇಕ್ ಭಟ್ರವರು. ಇವತ್ತು ಮಲೆನಾಡು ಗಿಡ್ಡ ಜೋಡೆತ್ತುಗಳು ಅದರ ವಿಶೇಷ ಏನು ಅಂತ ಅನ್ನೋದನ್ನು ಈಗ ಅವರಿಂದ ಕೇಳ್ಕೊಳ್ಳೋಣ. ನಮಸ್ಕಾರ. ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಹಾಸನದ ಚನ್ನರಾಯಪಟ್ಟಣದ ಸೋರೆಕಾಯಪುರ ಹೇಳುವಂಥ ಒಂದು ಹಳ್ಳಿಯಲ್ಲಿ ಇವತ್ತು ಜೋಡೆತ್ತಿನ ಹೋರಿ ಎತ್ತುಗಳ ಉಚಿತ ವಿತರಣಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಜೋಡೆತ್ತುಗಳು ರೈತರ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಮಣ್ಣಿನ ಸಾರ ಇವತ್ತು ಹೋಗ್ತಾ ಇದೆ, ಮಣ್ಣಿನ ಸಾರ ನಾಶ ಆಗ್ತಾ ಇದೆ. ಇನ್ನು ಕೆಲವೇ ಹೀಗೆ ಬಿಟ್ಟರೆ ಕೆಲವೇ ವರ್ಷಗಳಲ್ಲಿ ಭೂಮಿ ಬರಡಾಗಲಿಕ್ಕೆ ಬಹಳ ಕಾಲ ಇಲ್ಲ. ಹಾಗಾಗಿ ಅಳಿದು ಹೋಗುತ್ತಿರುವಂತಹ ಜೋಡೆತ್ತಿನ ಕೃಷಿಯನ್ನ ಮತ್ತೆ ಮರಳಿ ತರುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಹಳ್ಳಿಕಾರಿನ ತವರು ಹಾಸನ ಅಂತ ಹೇಳ್ತೇವೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಪಶ್ಚಿಮ ಘಟ್ಟಗಳ ಮಲೆನಾಡು ಗಿಡ್ಡ ಸಂರಕ್ಷಣಾ ವೇದಿಕೆ ಅಡಿಯಲ್ಲಿ ಈ ಒಂದು ಮಲೆನಾಡು ಗಿಡ್ಡ ಗೋವುಗಳನ್ನ ನಾವು ಇವತ್ತು ಹಾಸನದಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಬಹುಶಃ ಆ ಗೋವುಗಳ ಮಹತ್ವ ಎಷ್ಟಿರಬೇಕು ಹೇಳುವುದನ್ನ ಒಂದು ಸಾರಿ ಹೇಳ್ತಾ ಇದೆ ಈ ಅಭಿಯಾನ. ಹಾಗೆ ನಮ್ಮ ದೇಶಿ ತಳಿಯ ಸದ್ಯ ಇರುವ 33 ತಳಿಗಳಲ್ಲಿ ಅತ್ಯಂತ ಶ್ರೇಷ್ಠ ತಳಿ ಎಂದು ಗುರುತಿಸಿಕೊಂಡಂತಹ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಹಾಸನದ ಚನ್ನರಾಯಪಟ್ಟಣದ ಸೋರೆಕಾಯಪುರ ಹೇಳುವಂಥ ಒಂದು ಹಳ್ಳಿಯಲ್ಲಿ ಇವತ್ತು ಜೋಡೆತ್ತಿನ ಹೋರಿ ಎತ್ತುಗಳ ಉಚಿತ ವಿತರಣಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಜೋಡೆತ್ತುಗಳು ರೈತರ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಮಣ್ಣಿನ ಸಾರ ಇವತ್ತು ಹೋಗ್ತಾ ಇದೆ, ಮಣ್ಣಿನ ಸಾರ ನಾಶ ಆಗ್ತಾ ಇದೆ. ಇನ್ನು ಕೆಲವೇ ಹೀಗೆ ಬಿಟ್ಟರೆ ಕೆಲವೇ ವರ್ಷಗಳಲ್ಲಿ ಭೂಮಿ ಬರಡಾಗಲಿಕ್ಕೆ ಬಹಳ ಕಾಲ ಇಲ್ಲ. ಹಾಗಾಗಿ ಅಳಿದು ಹೋಗುತ್ತಿರುವಂತಹ ಜೋಡೆತ್ತಿನ ಕೃಷಿಯನ್ನ ಮತ್ತೆ ಮರಳಿ ತರುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಹಳ್ಳಿಕಾರಿನ ತವರು ಹಾಸನ ಅಂತ ಹೇಳ್ತೇವೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಪಶ್ಚಿಮ ಘಟ್ಟಗಳ ಮಲೆನಾಡು ಗಿಡ್ಡ ಸಂರಕ್ಷಣಾ ವೇದಿಕೆ ಅಡಿಯಲ್ಲಿ ಈ ಒಂದು ಮಲೆನಾಡು ಗಿಡ್ಡ ಗೋವುಗಳನ್ನ ನಾವು ಇವತ್ತು ಹಾಸನದಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಬಹುಶಃ ಆ ಗೋವುಗಳ ಮಹತ್ವ ಎಷ್ಟಿರಬೇಕು ಹೇಳುವುದನ್ನ ಒಂದು ಸಾರಿ ಹೇಳ್ತಾ ಇದೆ ಈ ಅಭಿಯಾನ. ಹಾಗೆ ನಮ್ಮ ದೇಶಿ ತಳಿಯ ಸದ್ಯ ಇರುವ 33 ತಳಿಗಳಲ್ಲಿ ಅತ್ಯಂತ ಶ್ರೇಷ್ಠ ತಳಿ ಎಂದು ಗುರುತಿಸಿಕೊಂಡಂತಹ ಮಲೆನಾಡು ಗಿಡ್ಡ ಅಳಿವಿನ ಅಂಚಿನಿಗೆ ಹೋಗ್ತಾ ಇದೆ. ಇದರ ತವರು ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಇದ್ರೂ ಕೂಡ ಅಲ್ಲಿಯ ಗೋ ಆಧಾರಿತ ಕೃಷಿ ವಿನಾಶದ ಅಂಚಿಗೆ ಹೋಗ್ತಾ ಇರುವಂತಹ ಪ್ರಸಂಗ ಬಂದಿದೆ. ಮಲೆನಾಡು ಗಿಡ್ಡ ಗೋವುಗಳು ಬೀಡಾಡಿ ಆಗ್ತಾ ಇದೆ. ಹಾಗಾಗಿ ಇವೆಲ್ಲವನ್ನ ಮನಗಂಡು ಒಂದು ದೂರದೃಷ್ಟಿಯ ಮಲೆನಾಡು ಗಿಡ್ಡ ಸಂರಕ್ಷಣಾ ಅಭಿಯಾನದ ನೇತೃತ್ವವನ್ನು ವಹಿಸಿದಂತಹ ಶ್ರೀಯುತ ಅಕ್ಷಯ್ ಆಳ್ವಾಸ್ ಸರ್ ಅವರು ಮತ್ತು ಉಳಿದ ಅವರ ತಂಡ ರಾಜ್ಯಾದ್ಯಂತ ಮಲೆನಾಡು ಗಿಡ್ಡ ಸಂರಕ್ಷಣಾ ಅಭಿಯಾನವನ್ನ ಕೈಗೆತ್ತಿಕೊಂಡಿದ್ದು ಇವತ್ತು ಚನ್ನರಾಯಪಟ್ಟಣದಲ್ಲಿ ಮೊದಲ ಹೆಜ್ಜೆಯಾಗಿ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವು ಪಾತ್ರರಾಗ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ಒಂದು 50 ಜೋಡೆತ್ತುಗಳನ್ನ ರೈತರಿಗೆ ನಾವು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈ ಮಲೆನಾಡು ಗಿಡ್ಡ ಗೋವುಗಳ ವಿಶೇಷತೆ ಏನಂದ್ರೆ ನಿರ್ವಹಣೆಗೆ ಅತ್ಯಂತ ಸುಲಭ. ಬೆಳಗಿನಿಂದ ಸಾಯಂಕಾಲದವರೆಗೂ ಮೆಂದು ತನ್ನ ಬದುಕನ್ನ ತಾನೇ ಕಟ್ಟಿಕೊಳ್ತದೆ. ಜೊತೆಯಲ್ಲಿ ರೈತನ ಜೀವನವನ್ನ ಬಂಗಾರ ಮಾಡುವಂತಹ ಗುಣ ಈ ಮಲೆನಾಡು ಗಿಡ್ಡ ಗೋವಿನಲ್ಲಿದೆ. ಹಾಗಾಗಿ ಮತ್ತೆ ರೋಗ ನಿರೋಧಕ ಶಕ್ತಿ ಅತ್ಯಂತ ಹೇರಳವಾಗಿರುವಂತಹ ಈ ಮಲೆನಾಡು ಗಿಡ್ಡ ಗೋವುಗಳು ಇವತ್ತು ನಾವು ಹಾಸನದಲ್ಲಿ ಕಾಣ್ತಾ ಇದ್ದೇವೆ. ನಾನು ನೋಡ್ತಾ ಇರ್ಬೇಕಾದ್ರೆ ಬಹಳಷ್ಟು ವಿದೇಶಿ ತಳಿಗಳನ್ನ ನಾವು ಕಂಡ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಈ ಮಲೆನಾಡು ಗಿಡ್ಡ ಗೋವುಗಳು ಮನೆಗೆ ಬರಲಿ. ಇದನ್ನ ಅತ್ಯಂತ ಸುಲಭವಾಗಿ ಸಾಕಬಹುದು. ಎಲ್ಲಾ ತಳಿಗಳಿಗಿಂತ ಶ್ರೇಷ್ಠ ತಳಿ ಇದು. ಮತ್ತೆ ಇದರ ಗೋಮೂತ್ರದಲ್ಲಿರಬಹುದು, ಸಗಣಿಯಲ್ಲಿರಬಹುದು, ಭೂಮಿಗೆ ಸಮೃದ್ಧಿಯನ್ನ ನೀಡುವ ಗುಣ ಈ ತಳಿಯಲ್ಲಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಅಭಿಯಾನ ಮತ್ತಷ್ಟು ಯಶಸ್ವಿಯಾಗಲಿ. ಮತ್ತಷ್ಟು ರೈತರು ಈ ಮಲೆನಾಡು ಗಿಡ್ಡ ಗೋವುಗಳಿಗೆ
ಬೇಡಿಕೆ ನೀಡಿದರೆ ಬಹುಶಃ ಆ ಜಿಲ್ಲೆಯ ನಮ್ಮ ಜಿಲ್ಲೆಯ ಗೋವುಗಳು ಉಳಿತದೆ. ಹಾಗೆ ಈ ನಮ್ಮ ಉತ್ತರ ಕರ್ನಾಟಕದಿಂದ ನಾವೇನು ಅನ್ನ ಉಣ್ತೀವಲ್ಲ, ಆ ಅನ್ನದ ಋಣವನ್ನ ಕಿಂಚಿತ್ತಾದರೂ ತೀರಿಸುವಂತಹ ಮಹತ್ ಕಾರ್ಯದಲ್ಲಿ ನಾವಿದ್ದೇವೆ ಈಗ. ಹಾಗಾಗಿ ಎಲ್ಲರ ರೈತರ ಜೀವನ ಬೆಳಗಿದ್ರೆ ನಾವೆಲ್ಲ ಸುರಕ್ಷಿತವಾಗಿರ್ತೇವೆ. ಗಡಿ ಕಾಯುವ, ಗೋವನ್ನು ಕಾಯುವ ಗೋಪಾಲಕರೇ ನಿಜವಾದ ಸೈನಿಕರೇ, ನಿಜವಾದ ನಮ್ಮ ರಕ್ಷಕರು. ಹಾಗಾಗಿ ಈ ಗೋರಕ್ಷಕರು ಮತ್ತೆ ಸೈನಿಕರು ಇವರೆಲ್ಲ ಸುಖವಾಗಿರ್ಬೇಕು. ಹಾಗಾಗಿ ಅನ್ನದಾತೋ ಸುಖಿ ಭವ ಅಂತ ಹೇಳ್ತೇವೆ. ಭೂಮಿಗೆ ಅನ್ನವನ್ನ ನಾವು ಭೂಮಿಯಿಂದ ಅನ್ನ ಪಡಿತೇವೆ, ಆದ್ರೆ ಭೂಮಿಗೆ ಅನ್ನ ಕೊಡುವಂತಹ ಪ್ರಾಣಿ ಮಲೆನಾಡು ಗಿಡ್ಡ. ಹಾಗಾಗಿ ಈ ಪ್ರಪಂಚಕ್ಕೆ ಪೂರಕವಾಗಿ, ನಮ್ಮ ದೈನಂದಿನ ಜೀವನಕ್ಕೆ ಪೂರಕವಾದಂತಹ ಸೃಷ್ಟಿ ಈ ಮಲೆನಾಡು ಗಿಡ್ಡ ಗೋವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಪಂಚಗವ್ಯವೆಂಬ ಅಮೃತ ಧಾರೆಯನ್ನ ಹರಿಸುವಂತಹ ಗೋವುಗಳು ಎಲ್ಲರ ಮನೆಯಲ್ಲಿ ಇರಲಿ. ವಿದೇಶಿ ತಳಿಗಳ ಆದಷ್ಟು ಗತಿಸಿ ಹೋದರೆ ಬಹುಶಃ ನಮ್ಮ ಜೀವನಕ್ಕೆ, ದೈನಂದಿನ ಜೀವನಕ್ಕೆ ಮತ್ತಷ್ಟು ಆರೋಗ್ಯಕರ ಮತ್ತು ಸಂಜೀವನಿಯಾಗಿ ಆಗ್ತದೆ ಹೇಳುವಂತಹ ದಿಸೆಯಲ್ಲಿ ಈ ಒಂದು ಅಭಿಯಾನ ಮೊದಲ ಹೆಜ್ಜೆ ಇಟ್ಟಿದೆ. ಹಾಗಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ನಡೆದರೆ ಗೋ ಸಂಕುಲ ಉಳಿತದೆ. ಗೋ ಸಂಕುಲ ಉಳಿದ್ರೆ ಜೀವ ಸಂಕುಲ ಉಳಿತದೆ ಹೇಳುವುದು ನಮ್ಮ ಅಭಿಪ್ರಾಯ. ಧನ್ಯವಾದಗಳು ಸರ್. ಈಗ ನಿಮ್ಮ ಬಯಲು ಸೀಮೆಗೆ ನೀವು ಈ ಮಲೆನಾಡು ಗಿಡಗಳನ್ನೆಲ್ಲವನ್ನು ತರ್ತಾ ಇದ್ದೀರಿ. ಈಗ ಹೆಣ್ಣಿಂದ ಒಂದು ಪ್ರಯೋಜನ ಇದೆ, ಹೆಣ್ಣಿಂದ ಒಂದು ಪ್ರಯೋಜನ ಇದೆ ಅಂತ ಈಗ ನಮ್ಮ ಬಯಲು ಸೀಮೆಯವ್ರದ್ದು ಒಂದು ವಾದ. ಇವತ್ತು ನೀವು ವಿಶೇಷವಾಗಿ ಹೋರಿಗಳನ್ನ ಕೊಡ್ತಾ ಇದ್ದೀರಿ. ಆ ಹೋರಿಗಳನ್ನ ಕೊಡೋ ವಿಶೇಷ ಏನು ಮತ್ತು ಯಾಕೆ ನೀವು ಹೋರಿಗಳನ್ನ ಈ ಬಯಲು ಸೀಮೆಗೆ ತರ್ತಾ ಇದ್ದೀರಿ? ಸರ್, ಈಗ ನಾವು ಹೇಳಿದಂತೆ ಇವತ್ತಿನ ನಾವೇನು ಇದು ಹಳ್ಳಿಕಾರಿನ ತವರು ಅಂತ ಹೇಳ್ತೇವೆ ಹಾಸನ. ಆದ್ರೆ ಇವತ್ತು ಹಳ್ಳಿಕಾರನ ಗೋವುಗಳನ್ನ ನಿರ್ವಹಣೆಯಲ್ಲಿ ಸ್ವಲ್ಪ ರೈತರಿಗೇನೋ ಸ್ವಲ್ಪ ಭಾರ ಆಗ್ತಾ ಅನಿಸ್ತಾ ಇದೆ. ಆದ್ರೆ ಆ ನಿರ್ವಹಣೆಗೆ ಹೋಲಿಸಿದರೆ ಈ ಮಲೆನಾಡು ಗಿಡ್ಡ ಗೋವುಗಳು ಬಹಳ ವಿಶೇಷ ಮತ್ತು ಬಹಳ ಸುಲಭ ನಿರ್ವಹಣೆಗೆ. ಹಾಗಾಗಿ ಈ ನಮ್ಮ ಬಯಲು ಸೀಮೆ ಉತ್ತರ ಕರ್ನಾಟಕದಲ್ಲಿ ಮಲೆನಾಡು ಗಿಡ್ಡ ಗೋವುಗಳು ಅತ್ಯಂತ ಸಮೃದ್ಧಿಯಾಗಿ ಈ ಭೂಮಿಯನ್ನ ಉಳುಮೆ ಮಾಡ್ತದೆ ಹೇಳುವಂತ ಉದ್ದೇಶ ನಮ್ಮ ಉದ್ದೇಶ. ಹಾಗಾಗಿ ಮಣ್ಣಿನ ಸಾರ, ಈಗ ನಾವೇನು ಈ ಕೃಷಿ ಚಟುವಟಿಕೆ ಮಾಡುವಾಗ ಅವರೇನು ಹರಿಸ್ತಾರಲ್ಲ, ಔಷಧಿ ಗುಣಗಳನ್ನ ಮೆಂದು ಔಷಧಿ ಗುಣವನ್ನ ಈ ಕಡೆ ಬನ್ರಿ ಕಟ್ ಮಾಡಪ್ಪ. ನಿರ್ವಹಣೆಗೆ ಅತ್ಯಂತ ಸುಲಭ. ಬೆಳಗಿನಿಂದ ಸಾಯಂಕಾಲದವರೆಗೂ ಮೆಂದು ತನ್ನ ಬದುಕನ್ನ ತಾನೇ ಕಟ್ಟಿಕೊಳ್ತದೆ. ಜೊತೆಯಲ್ಲಿ ರೈತನ ಜೀವನವನ್ನ ಬಂಗಾರ ಮಾಡುವಂತಹ ಗುಣ ಈ ಮಲೆನಾಡು ಗಿಡ್ಡ ಗೋವಿನಲ್ಲಿದೆ. ಹಾಗಾಗಿ ಮತ್ತೆ ರೋಗ ನಿರೋಧಕ ಶಕ್ತಿ ಅತ್ಯಂತ ಹೇರಳವಾಗಿರುವಂತಹ ಈ ಮಲೆನಾಡು ಗಿಡ್ಡ ಗೋವುಗಳು ಇವತ್ತು ನಾವು ಹಾಸನದಲ್ಲಿ ಕಾಣ್ತಾ ಇದ್ದೇವೆ. ನಾನು ವೀಕ್ಷಕ ವಿವರಣೆ ನೋಡ್ತಾ ಇರ್ಬೇಕಾದ್ರೆ ಬಹಳಷ್ಟು ವಿದೇಶಿ ತಳಿಗಳನ್ನ ನಾವು ಕಂಡ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಈ ಮಲೆನಾಡು ಗಿಡ್ಡ ಗೋವುಗಳು ಮನೆ ಮನೆಗೆ ಬರಲಿ. ಇದನ್ನ ಅತ್ಯಂತ ಸುಲಭವಾಗಿ ಸಾಕಬಹುದು. ಎಲ್ಲಾ ತಳಿಗಳಿಗಿಂತ ಶ್ರೇಷ್ಠ ತಳಿ ಇದು. ಮತ್ತೆ ಇದರ ಗೋಮೂತ್ರದಲ್ಲಿರಬಹುದು, ಸಗಣಿಯಲ್ಲಿರಬಹುದು, ಭೂಮಿಗೆ ಸಮೃದ್ಧಿಯನ್ನ ನೀಡುವ ಗುಣ ಈ ತಳಿಯಲ್ಲಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಅಭಿಯಾನ ಮತ್ತಷ್ಟು ಯಶಸ್ವಿಯಾಗಲಿ. ಮತ್ತಷ್ಟು ರೈತರು ಈ ಮಲೆನಾಡು ಗಿಡ್ಡ ಗೋವುಗಳಿಗೆ ಬೇಡಿಕೆ ನೀಡಿದರೆ ಬಹುಶಃ ಆ ಜಿಲ್ಲೆಯ, ನಮ್ಮ ಜಿಲ್ಲೆಯ ಗೋವುಗಳು ಉಳಿತದೆ. ಹಾಗೆ ಈ ನಮ್ಮ ಉತ್ತರ ಕರ್ನಾಟಕದಿಂದ ನಾವೇನು ಅನ್ನ ಉಣ್ತೀವಲ್ಲ, ಆ ಅನ್ನದ ಋಣವನ್ನ ಕಿಂಚಿತ್ತಾದರೂ ತೀರಿಸುವಂತಹ ಮಹತ್ ಕಾರ್ಯದಲ್ಲಿ ನಾವಿದ್ದೇವೆ ಈಗ. ಹಾಗಾಗಿ ಎಲ್ಲರ ರೈತರ ಜೀವನ ಬೆಳಗಿದ್ರೆ ನಾವೆಲ್ಲ ಸುರಕ್ಷಿತವಾಗಿರ್ತೇವೆ. ಗಡಿ ಕಾಯುವ, ಗೋವನ್ನು ಕಾಯುವ ಗೋಪಾಲಕರೇ ನಿಜವಾದ ಸೈನಿಕರೇ, ನಿಜವಾದ ನಮ್ಮ ರಕ್ಷಕರು. ಹಾಗಾಗಿ ಈ ಗೋರಕ್ಷಕರು ಮತ್ತೆ ಸೈನಿಕರು ಇವರೆಲ್ಲ ಸುಖವಾಗಿರ್ಬೇಕು. ಹಾಗಾಗಿ ಅನ್ನದಾತೋ ಸುಖಿ ಭವ ಅಂತ ಹೇಳ್ತೇವೆ. ಭೂಮಿಗೆ ಅನ್ನವನ್ನ ನಾವು ಭೂಮಿಯಿಂದ ಅನ್ನ ಪಡಿತೇವೆ, ಆದ್ರೆ ಭೂಮಿಗೆ ಅನ್ನ ಕೊಡುವಂತಹ ಪ್ರಾಣಿ ಮಲೆನಾಡು ಗಿಡ್ಡ. ಹಾಗಾಗಿ ಈ ಪ್ರಪಂಚಕ್ಕೆ ಪೂರಕವಾಗಿ, ನಮ್ಮ ದೈನಂದಿನ ಜೀವನಕ್ಕೆ ಪೂರಕವಾದಂತಹ ಸೃಷ್ಟಿ ಈ ಮಲೆನಾಡು ಗಿಡ್ಡ ಗೋವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಪಂಚಗವ್ಯವೆಂಬ ಅಮೃತ ಧಾರೆಯನ್ನ ಹರಿಸುವಂತಹ ಗೋವುಗಳು ಎಲ್ಲರ ಮನೆಯಲ್ಲಿ ಇರಲಿ. ವಿದೇಶಿ ತಳಿಗಳ ಆದಷ್ಟು ಗತಿಸಿ ಹೋದರೆ ಬಹುಶಃ ನಮ್ಮ ಜೀವನಕ್ಕೆ, ದೈನಂದಿನ ಜೀವನಕ್ಕೆ ಮತ್ತಷ್ಟು ಆರೋಗ್ಯಕರ ಮತ್ತು ಸಂಜೀವನಿಯಾಗಿ ಆಗ್ತದೆ ಹೇಳುವಂತಹ ದಿಸೆಯಲ್ಲಿ ಈ ಒಂದು ಅಭಿಯಾನ ಮೊದಲ ಹೆಜ್ಜೆ ಇಟ್ಟಿದೆ. ಹಾಗಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ನಡೆದರೆ
ಗೋ ಸಂಕುಲ ಉಳಿತದೆ, ಗೋ ಸಂಕುಲ ಉಳಿದ್ರೆ ಜೀವ ಸಂಕುಲ ಉಳಿತದೆ ಹೇಳುವುದು ನಮ್ಮ ಅಭಿಪ್ರಾಯ. ಧನ್ಯವಾದಗಳು. ಸರ್, ಈಗ ನಿಮ್ಮ ಬಯಲು ಸೀಮೆಗೆ ನೀವು ಈ ಮಲೆನಾಡು ಗಿಡಗಳನ್ನೆಲ್ಲವನ್ನು ತರ್ತಾ ಇದ್ದೀರಿ. ಈಗ ಹೆಣ್ಣಿಂದ ಒಂದು ಪ್ರಯೋಜನ ಇದೆ ಅಂತ ಈಗ ನಮ್ಮ ಬಯಲು ಸೀಮೆಯವರು ಮತ್ತು ನೀವು ವಿಶೇಷವಾಗಿ ಹೋರಿಗಳನ್ನ ಕೊಡ್ತಾ ಇದ್ದೀರಿ. ಆ ಹೋರಿಗಳನ್ನ ಕೊಡೋ ವಿಶೇಷ ಏನು ಮತ್ತು ಯಾಕೆ ನೀವು ಹೋರಿಗಳನ್ನ ಈ ಬಯಲು ಸೀಮೆಗೆ ತರ್ತಾ ಇದ್ದೀರಿ? ಸರ್, ಈಗ ನಾವು ಹೇಳಿದಂತೆ ಇವತ್ತಿನ ನಾವೇನು ಇದು ಹಳ್ಳಿಕಾರಿನ ತವರು ಅಂತ ಹೇಳ್ತೇವೆ ಹಾಸನ. ಆದರೆ ಇವತ್ತು ಹಳ್ಳಿಕಾರನ ಗೋವುಗಳನ್ನ ನಿರ್ವಹಣೆಯಲ್ಲಿ ಸ್ವಲ್ಪ ರೈತರಿಗೇನೋ ಸ್ವಲ್ಪ ಭಾರ ಆಗ್ತಾ ಅನಿಸ್ತಾ ಇದೆ. ಆದರೆ ಆ ನಿರ್ವಹಣೆಗೆ ಹೋಲಿಸಿದರೆ ಈ ಮಲೆನಾಡು ಗಿಡ್ಡ ಗೋವುಗಳು ಬಹಳ ವಿಶೇಷ ಮತ್ತು ಬಹಳ ಸುಲಭ ನಿರ್ವಹಣೆಗೆ. ಹಾಗಾಗಿ ಈ ನಮ್ಮ ಬಯಲು ಸೀಮೆ ಉತ್ತರ ಕರ್ನಾಟಕದಲ್ಲಿ ಮಲೆನಾಡು ಗಿಡ್ಡ ಗೋವುಗಳು ಅತ್ಯಂತ ಸಮೃದ್ಧಿಯಾಗಿ ಈ ಭೂಮಿಯನ್ನ ಉಳುಮೆ ಮಾಡುತ್ತದೆ ಹೇಳುವಂತ ಉದ್ದೇಶ ನಮ್ಮ ಉದ್ದೇಶ. ಹಾಗಾಗಿ ಮಣ್ಣಿನ ಸಾರ, ಈಗ ನಾವೇನು ಈ ಕೃಷಿ ಚಟುವಟಿಕೆ ಮಾಡುವಾಗ ಗೋ ಸಂಕುಲದ ಉಳಿವಿಗಾಗಿ ನಾವು ಮಾಡ್ತಿರುವಂತ ಕಾರ್ಯ ಅಲ್ಲ, ಇದು ನಮ್ಮೆಲ್ಲರ ಉಳಿವಿಗಾಗಿ ಮಾಡ್ತಿರುವಂತ ಕಾರ್ಯ. ಯಾಕೆಂದ್ರೆ ನಮ್ಮೆಲ್ಲರ ಉಳಿವು ಈ ಗೋವುಗಳ ಜೋಡೆತ್ತಿನ ಕೃಷಿಯ ಮೇಲೆ ಅವಲಂಬನೆಯಾಗಿದೆ. ಟ್ರ್ಯಾಕ್ಟರ್ಗಳು ಸಗಣಿ ಹಾಕೋದಿಲ್ಲ, ಗೋವುಗಳು ಹೊಗೆ ಬಿಡೋದಿಲ್ಲ. ಹಾಗಾಗಿ ಮತ್ತೆ ಭೂಮಿಗೆ ಆ ಸಾರ ಪಂಚಗವ್ಯದ ಅಮೃತ ಮತ್ತೆ ಬೀಳಬೇಕು, ಭೂಮಿ ಮತ್ತೆ ಸಮೃದ್ಧಿ ಆಗಬೇಕು ಅಂದ್ರೆ ಜೋಡೆತ್ತಿನ ಕೃಷಿ ಅನಿವಾರ್ಯ. ನಮ್ಮ ಸನಾತನ ಸಂಸ್ಕೃತಿ ಕೂಡ ಹೇಳಿದ್ದು ಹಾಗೆ, ಗೋ ಆಧಾರಿತ ಕೃಷಿಯೇ ನಿಜವಾದ ಕೃಷಿ, ಗೋವಿಲ್ಲದ ಕೃಷಿ ಅದು ಕೃಷಿ ಅಲ್ಲ ಎನ್ನುವ ಒಂದು ಆ ತತ್ವದ ಅಡಿಯಲ್ಲಿ ನಾವು ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲರ ಸಹಕಾರ ಇರಲಿ. ಅದರಲ್ಲೂ ವಿಶೇಷವಾದ ಈ ತಳಿಯನ್ನು ನಾವು ಉಳಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಮಲೆನಾಡು ಗಿಡ್ಡ ಹಾಲು ಕೊಡೋದಿಲ್ಲ ಹೇಳುವಂತ ಒಂದು ಎಷ್ಟೋ ಜನರ ಟೀಕೆ ಇದೆ. ಅದು ಯಾವಾಗ ಕ್ಷೀರ ಕ್ರಾಂತಿಯ ಪರಿಣಾಮ ಏನು ಈ ಜೆರ್ಸಿ ವಿದೇಶಿ ತಳಿಗಳು ಬಂತಲ್ಲ ಸರ್, ಅಂತಹ ಸಮಯದಲ್ಲಿ ಈ ಗೋವುಗಳು ನಿರ್ಲಕ್ಷ್ಯ ಆಗ್ತಾ ಬಂತು. ಎಲ್ಲ ಗೋವುಗಳನ್ನ ಬಿಡಾಡಿ ಮಾಡಿದ್ರು, ಗೋವುಗಳ ಮೇಲೆ ತಿರಸ್ಕಾರ ಶುರುವಾಯಿತು. ಆದರೆ ನಿಜವಾಗಿ ಹಾಲಿನಿಗಿಂತಲೂ ಅತಿಯಾದ ಆದಾಯವನ್ನು ಕೊಡುವಂತಹ ತಾಕತ್ತು, ಆ ಶಕ್ತಿ ಈ ಮಲೆನಾಡು ಗಿಡ್ಡ ಸಂರಕ್ಷಣೆಯಲ್ಲಿ ಮಲೆನಾಡು ಗಿಡ್ಡ ಗೋವುಗಳಲ್ಲಿದೆ. ಹಾಗಾಗಿ ಇಂತಹ ಮಲೆನಾಡು ಗಿಡ್ಡನ ಮಹತ್ವವನ್ನು ನಾವು ತಿಳಿಸಬೇಕು. ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಶ್ರೀಯುತ ದತ್ತಾತ್ರೇಯ ಭಟ್, DS ಭಟ್ ಅಂತ ಹೇಳ್ತೇವೆ ನಾವು, ಅವರು ಸಹ 40-50 ಮಲೆನಾಡು ಗಿಡ್ಡ ಗೋವುಗಳನ್ನು ಸಾಕಿ ಇದನ್ನ ಗೋಯೋತ್ಪನ್ನವನ್ನು ತಯಾರಿಸ್ತಾ ಇದ್ದಾರೆ. ಅದರ ಮಹತ್ವವನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಗೋಯೋದ್ಯಮಿಗಳು ಬೇಕು, ಗೋ ರಕ್ಷಕರು ಬೇಕು, ಹಾಗೆ ಜೋಡೆತ್ತಿನ ಕೃಷಿಕರು ಬೇಕು. ಇವರೆಲ್ಲವರ ಒಂದು ಸಂಗಮ ಮಾಡಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಆದಷ್ಟು ಮಾಹಿತಿಗಳನ್ನು ಹಂಚಿ ಜೋಡೆತ್ತಿನ ಮಹತ್ವವನ್ನು ಎಲ್ಲೆಡೆ ಪಸರಿಸೋಣ. ಜಗದಗಲಕ್ಕೂ ನಮ್ಮ ಮಲೆನಾಡು ಗಿಡ್ಡ ಸಂಕುಲ, ಗೋ ಸಂಕುಲ ಬೆಳೆಯಲಿ ಹೇಳುವಂತಹ ಒಂದು ಆಸೆ ಮತ್ತು ಉದ್ದೇಶ ನಮ್ಮದು. ಗೋವಿಲ್ಲದ ಕೃಷಿ ಅಲ್ಲ, ಕೃಷಿಯಲ್ಲಿ ಗೋವಿರಬೇಕು. ಗೋವು ಮತ್ತೆ ಕೃಷಿ ಎರಡು ಒಂದು ಕೊಂಡಿಯಾಗಿ ಕೆಲಸ ಮಾಡ್ತದೆ. ಇದು ನಮ್ಮ ಪುರಾತನ ಸನಾತನ ಸಂಸ್ಕೃತಿಯ ಬೇರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇವತ್ತಿನ ಆಧುನಿಕ ಭರಾಟೆಯಲ್ಲಿ ನಮ್ಮ ಮಲೆನಾಡು ಗಿಡ್ಡ ಗೋವುಗಳು ನಶಿಸಿ ಹೋಗ್ತಾ ಇದೆ ಮತ್ತು ಅದರ ಮಹತ್ವವನ್ನು ಜಗತ್ತಿಗೆ ಸಾರುವ ಕಾರ್ಯದಲ್ಲಿ ನಾವಿದ್ದೇವೆ. ಹಾಗಾಗಿ ಈ ಜೋಡೆತ್ತಿನ ಕೃಷಿ ಮತ್ತೆ ಮರುಕಳಿಸಿದರೆ ಮಾತ್ರ ಈ ಭೂಮಿಯ ಸತ್ವ ಉಳಿತದೆ, ಭೂಮಿ ಸಮೃದ್ಧಿ ಆಗ್ತದೆ. ನಾವೇನು ಇವತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೇನು ಉಣ್ಣುವ ದವಸ ಧಾನ್ಯ ಇರ್ಬೋದು, ಅಕ್ಕಿ ಇರ್ಬೋದು, ಎಷ್ಟೋ ದವಸ ಧಾನ್ಯಗಳು ಬರುವಂತದ್ದು ಬಯಲು ಸೀಮೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆಯಿಂದ. ಹಾಗಾಗಿ ಅಲ್ಲಿ ನಾವು ಏನು ಅನ್ನ ಉಣ್ತೀವಲ್ಲ ಅದನ್ನ ಕಿಂಚಿತ್ತಾದ್ರೂ ನಾವು ತೀರಿಸಬೇಕು ಅಂದ್ರೆ ಈ ಜೋಡೆತ್ತುಗಳು ಮತ್ತೆ ರೈತರು ಕೈ ಸೇರಬೇಕು. ಹಾಗಾಗಿ ಈ ಒಂದು ಜೋಡೆತ್ತಿನ ಕೃಷಿ ಅಭಿಯಾನವನ್ನ ನಾನು ಪ್ರಾರಂಭ ಮಾಡಿದ್ದೇವೆ. ಅಕ್ಷಯ್ ಆಳ್ವ ಸರ್ ಅವರು ಈಗಾಗಲೇ ಇದರ ನೇತೃತ್ವವನ್ನು ವಹಿಸಿ ರಾಜ್ಯಾದ್ಯಂತ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ನಿಯಮ ನಿಬಂಧನೆಗಳ ಅನುಸಾರವಾಗಿ ಈ ಅಭಿಯಾನದ ಅಡಿಯಲ್ಲಿ ನಾವು ಈ ಒಂದು ಜೋಡೆತ್ತಿನ ಕೃಷಿಯನ್ನ ಮತ್ತೆ ಮರುಕಳಿಸುವ ಪ್ರಯತ್ನದಲ್ಲಿ ನಾವಿದ್ದೇವೆ ಸರ್. ನಮಸ್ಕಾರ. ಇಷ್ಟೊತ್ತು ಮಲೆನಾಡು ಗಿಡ್ಡದ ಬಗ್ಗೆ ಸುದೀರ್ಘವಾಗಿ ಅದರ ಪಾವಿತ್ರತೆ ಮತ್ತು ಇದನ್ನು ಸುದೀರ್ಘವಾಗಿ ನೀಡಿದಿರಿ. ನಮಸ್ಕಾರ. ಥ್ಯಾಂಕ್ ಯು ಸರ್.